ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಸರ್ವೇ ಜೀವೋ ಸುಖಿನೋ ಭವಂತು. ಬಂಧುಗಳೇ, ನಾನು ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು. ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಹಾಗೂ ಸಮಾಜ ಸೇವಕ ಮತ್ತು ಮೂಲ BJP ಕಾರ್ಯಕರ್ತ. ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಗಳನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾ ಬರ್ತಿದ್ದೀನಿ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಾನು ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನ ನೋಡಿ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ, ತಿರ್ಗಾ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅವರೆಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲಿ 21 ವರ್ಷದಿಂದ ಎಲ್ಲ ಬಗ್ಗೆ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ. ಜನಜಾಗೃತಿ ಕಾರ್ಯಕ್ರಮಗಳು ಮಾಡ್ತಾ ಬರ್ತಿದ್ದೀನಿ. ಈಗ ಒಂದು 20 ವರ್ಷದಲ್ಲಿ ಸುಮಾರು ಒಂದು 18,000ಕ್ಕಿಂತ ಹೆಚ್ಚು ಎಲ್ಲ ಬಗೆ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ಇಷ್ಟು ನಾವೇನೇನು ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಿದ್ವಿ ಅದೆಲ್ಲ ನಮ್ಮ ಸ್ವಂತ ದುಡಿಮೆಯಿಂದ ಮಾಡ್ತಾ ಬರ್ತಿರೋದು. ತುಂಬ ಜನ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡ್ತಿದ್ದಾರೆ, ಕಮೆಂಟ್ಸ್ ಹಾಕ್ತಿದ್ದಾರೆ. ತಿರ್ಗಾ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ತುಂಬ ಜನ ಹರಿಸ್ತಾ ಇದ್ದಾರೆ ಸ್ನೇಹಿತರು. ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ದುರಾದೃಷ್ಟ ಏನು ಅಂದರೆ, ಎಲ್ರಿಗೂ ನಾನು ಮಾಡ್ತಾ ಇರೋ ಕೆಲಸಗಳು ಗೊತ್ತು. ಜೊತೆಗೆ ತಲಗಟ್ಪುರದಲ್ಲಿ ನನ್ನ ಎತ್ತವರು ಮತ್ತು ನನ್ನ ಸಹೋದರ ಮತ್ತು ಇನ್ನಿತರ ನಮ್ಮ ರಿಲೇಟಿವ್ಸ್ ಇದ್ದಾರೆ. ನಾನು ಮಾಡ್ತಾ ಇರೋ ಎಲ್ಲ ಕೆಲಸಗಳು ಗೊತ್ತಿದ್ದೂ ಇಲ್ಲಿವರೆಗೂ ಯಾರೊಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿಲ್ಲ. ನಿಜವಾಗ್ಲೂ ತುಂಬ ಅದು ಬೇಸರದ ಸಂಗತಿ. ಪರವಾಗಿಲ್ಲ, ಇನ್ನೂ ಕೆಲವರು ಇದ್ದಾರೆ, ನಮಗೆ ತುಂಬ ಹತ್ತಿರವಾಗಿರೋರು ಸಂಬಂಧಿಕರು ಕೆಲವರು ಇದ್ದಾರೆ. ಅವರು ಮುಖಾಂತರ ಫೋನ್ ಮಾಡಿ, ಇಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಅದು ನಿಮ್ಮ ಮನೆಗಳಲ್ಲಿ ಗೊತ್ತಾಗ್ತಾ ಇಲ್ಲ, ನಿನಗೇನೇನು ಅನ್ಯಾಯ ಆಗಿದೆ ಇಡೀ ಊರಿಗೆ ಇಡೀ ಜಗತ್ತಿಗೆ ಗೊತ್ತಿದೆ, ಯಾಕೆಂದರೆ ಇರೋ ವಿಷಯನ ಇದ್ದಂಗೆ ನೀನು ಎಲ್ಲ ಕಡೆ ಹೇಳ್ತಾ ಇದೆಯಾ ಅಂದ್ರೂ ಅವ್ರಿಗೆಲ್ಲ ಬುದ್ಧಿ ಬರೋಲ್ಲ, ಭಗವಂತ ಇದ್ದಾನೆ ಅಂತ ಅವರೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಬಂಧುಗಳೇ, ಕಾಲ ಬಿಟ್ಟರು ಕರ್ಮ ಬಿಡಲ್ಲ. ಅವ್ರು ಮಾಡಿದವರು ತಿನ್ನಲೇಬೇಕು. ನಾನು ಪ್ರತಿಯೊಂದು ಭಗವಂತನಿಗೆ ಬಿಟ್ಬಿಟ್ಟಿದ್ದೀನಿ. ಆದ್ರೂ ನೋಡಿ ಬಂಧುಗಳೇ, ನಾನು ನನ್ನ ಸಮಸ್ಯೆನ ನಮ್ಮ ಮನೆಯವರು ಮತ್ತು ಹಿರಿಕರು ಅನ್ಸ್ಕೊಂಡಿರೋ ನಮ್ಮ ಕೆಲವು ಚಿಕ್ಕಪ್ಪದಿರು ಇವರೇ ಬಗೆಹರಿಸ್ಬಿಟ್ಟಿದ್ರೆ ನಾನು ಕೋರ್ಟು ಕಚೇರಿ ಅಂತ ಹೋಗ್ತಿರ್ಲಿಲ್ಲ. ಎಲ್ಲರ ಮನೆ ಬಾಗಿಲು ತಡೆದು ಎಲ್ಲರನ್ನೂ ಕೇಳಿದೆ, ಯಾರೂ ಬಗೆಹರಿಸ್ತಿಲ್ಲ. ನೀವು ಅಪ್ಪನ ಕೇಳ್ಕೊ ಅಂತ ಹೇಳಿದ್ರು. ನೋಡಿ ಬಂಧುಗಳೇ, ನಾನು ಬೆಳಗ್ಗೆ ಹೊರಗಡೆ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಹೊರಟೆ ಅಂದರೆ ನೋಡ್ತಿರ್ತೀರಿ ನೀವೆಲ್ಲ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಕಡೆಯೂ. ಹಗಲು ರಾತ್ರಿ ಅಂದೇ ನಾನು ರಕ್ಷಣೆಗಳು ಮಾಡ್ತಾ ಇರ್ತೀನಿ. ನಾನು ಗ್ಯಾರಂಟಿ ಜೀವಂತವಾಗಿ ಮನೆಗೆ ಬರ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ ನನಗೆ. ಯಾಕೆಂದರೆ ಕೆಲವು ಕಡೆ ಕರೆಂಟ್ ಇರೋಲ್ಲ, ಅಂಥ ಕಡೆ ಎಲ್ಲ ನಾಗರಾವುಗಳಿರ್ತಾರೆ, ಅಂತ ಒಂದೊಂದು ಕಡೆ 1-2 ಹಾವುಗಳಿರುತ್ತೆ. ಅದನ್ನೆಲ್ಲ ರಕ್ಷಣೆ ಮಾಡ್ತಿರ್ತೀವಿ. ನನ್ನ ಮೇಲೆ ನನಗೆ ಗ್ಯಾರಂಟಿ ಇಲ್ಲ. ನನ್ನ ಉದ್ದೇಶ ಒಂದೇ, ಸಮಾಜಮುಖಿ ಕೆಲಸ ಮಾಡಬೇಕು, ಪ್ರಾಣಿಗಳನ್ನ ಜೀವ ಕಾಪಾಡಬೇಕು. ಇದೊಂದೇ ನನ್ನ ಉದ್ದೇಶ. ಯಾಕೆಂದರೆ ಇಲ್ಲಿವರೆಗೂ ನಾವು ಯಾರಿಗೂ ಮೋಸ ಮಾಡಿಲ್ಲ. ಆದರೆ ಪ್ರತಿಯೊಂದು ಕಡೆಯೂ ಹೆಜ್ಜೆಗೂ ನಾನು ಮೋಸ ಮಾಡ್ತಿದ್ದಾರೆ. ಬೇರೆ ಯಾರ್ಯಾರೋ ಮೋಸ ಮಾಡಿದ್ರೆ ಅದೊಂಥರ ಬಂಧುಗಳೇ, ಎತ್ತವರೇ ಮೋಸ ಮಾಡಿದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. ತಂದೆ ತಾಯಿ ಬೆನ್ನಿಂದೆ ಬಂದ ಸಹೋದರ, ನಾನು ಮಾಡ್ತಾರೆಲ್ಲ ಕೆಲಸಗಳು ಗೊತ್ತಿದ್ರೂ ಒಂದು ದಿವಸ ಪ್ರೋತ್ಸಾಹ ಮಾಡಿದವರಲ್ಲ. ಪಿತ್ರಾರ್ಜಿತ ಆಸ್ತಿ ಅಂದರೆ ನಮ್ಮ ಚಿಕ್ಕಪ್ಪದಿರಿರ್ಬೋದು, ನಮ್ಮ ಮನೇಲಿರ್ಬೋದು, ಎಲ್ಲರೂ ಏನು ಐಷಾರಾಮಿ ಜೀವನ ಅನುಭವಿಸ್ತಿದ್ದಾರೆ, ಎಲ್ಲರೂ ಏನೇನು ಮನೆಗಳು ಕಟ್ಕೊಂಡು ತಿರುಗಿ ಏನೇನೆಲ್ಲ ಮಾಡ್ತಿದ್ದಾರೆ, ಪ್ರತಿಯೊಂದೂ ಪಿತ್ರಾರ್ಜಿತ ಆಸ್ತಿ ಬಂದಿರೋದು. ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡೋರು ಯಾರಾದರೂ ಒಬ್ಬರಿದ್ದರೆ ತೋರಿಸ್ಲಿ. ಏನಂದರೆ ಏನೂ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲವರು ಕುಡ್ಕೊಂಡಿರ್ತಾರೆ. ಮತ್ತಿನ್ನೊಂದು, ನಾನು ನೋಡಿ ಮೊನ್ನೆ ರೀಸೆಂಟಾಗಿ ಕೋರ್ಟಲ್ಲಿ ಸಮಸ್ಯೆ ಇನ್ನೂ ತುಂಬ ವರ್ಷಗಳ ಕಾಲ ಹೋಗುತ್ತೆ, ಆದಷ್ಟು ಬೇಗ ಬಗೆಹರಿಲಿ ಅಂತ ನನ್ನೊಬ್ಬ ಪ್ರಾಣ ಸ್ನೇಹಿತ ಅವನ ಹತ್ರ ಮಾತಾಡಿ, ಹಿಂಗೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳಿದೆ. ನಾನು ಮಾತಾಡ್ತೀನಿ ಅಂತ ಮನೇಲಿ ಹೋಗಿ ಎಲ್ಲ ಮಾತಾಡ್ದ. ಆದರೆ ಏನೂ ಪ್ರಯೋಜನ ಇಲ್ಲ. ಅದೇ ರಾಗ ಅದೇ ಹಾಡು. ಮತ್ತು ನಮ್ಮ ತಲಗಟ್ಪುರ ಮಂಜುನಾಥ ಸ್ವಾಮಿ ಅಣ್ಣ ಅವರು, ಅಂದರೆ ಮಂಜುನಾಥ ಸ್ಕೂಲ್ ಓನರ್ ಇದ್ದಾರಲ್ಲ, ಅವ್ರ ಹತ್ರ ನಾನೇ ನನ್ನ ಸ್ನೇಹಿತರನ್ನ ಕರ್ಕೊಂಡು ಹೋದೆ. ಅಣ್ಣ, ಈ ಥರ ಇದೆ ಸಮಸ್ಯೆ, ದಯವಿಟ್ಟು ಬಗೆಹರಿಸಿ. 21 ವರ್ಷದಿಂದ ನಾನು ಹೊರಗಡೆ ಇದ್ದೀನಿ. ನಾನು ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಆದೆ ಅಂತ ಮನೆ ಬಿಟ್ಟು ಓಡಿಸಿದ್ರು ನಮ್ಮ ತಂದೆ. ಆದರೆ 4 ಜನಕ್ಕೆ ಹೇಳ್ಕೊಳ್ಳೋದು ಅವ್ನು ಬಿಟ್ಟೋದ ಅಂತ ಪ್ರಮಾಣ ಮಾಡಿ ಹೇಳಿ ಮಕ್ಕಳ ಮೇಲೆ ತಲೆ ಮೇಲೆ ಕೈ ಇಟ್ಟು, ವಜ್ರಮಲೇಶ್ವರ ದೇವಸ್ಥಾನ ಮಂಜುನಾಥ ಅಂತ ಬಾಯ್ಬಿಟ್ಟು ಹೇಳ್ತಾರಲ್ಲ, ಕರ್ಪೂರ ಹಚ್ಚಿ ಅವ್ರು ನಾನು ಓಡಿಸಿಲ್ಲ ಅಂತ. ನಾನು ಹಚ್ತೀನಿ. ನನ್ನ ಮಗ ಒಬ್ಬನೇ ಇರೋದು ನೋಡಿ ನಾನು ಮಾಡ್ತಾ ಇರೋ ದೇವ್ರ ಕೆಲಸ, ಸುಬ್ರಹ್ಮಣ್ಯ ಸ್ವಾಮಿ ಕೆಲಸ, ಪ್ರಮಾಣವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡಿಕೊಂಡು ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದ ತಕ್ಷಣ ಹುಟ್ಟು ಬಟ್ಟೆಯಲ್ಲಿ ಈಚೆ ಓಡಿಸಿದ್ದು ನಮ್ಮಪ್ಪ. ಯಾಕೆ ಯಾರೋ ಮಾಡದೇ ಇರೋ ತಪ್ಪು ಮಾಡಿದ್ದೀನಾ? ಈಗ ನೋಡಲಿ ಯಾರ್ಯಾರೆಲ್ಲ ಹೆಂಗೆಲ್ಲ ಮದುವೆ ಆಗಿದ್ದಾರೆ ಅಂತ.
ಅವನೇನು ನನ್ನ ತಮ್ಮ ಏನು ನೀವೆಲ್ಲ ನೋಡಿ ಹುಡುಕಿ ಮದುವೆ ಮಾಡಿರೋದಾ? ಹಾಂ, ಅವನು ಇಷ್ಟಪಟ್ಟೇನೆ ಅದನ್ನು ಬೇರೆ ಬೇರೆ ರೀತಿ ಅರೇಂಜ್ ಮಾಡಿಬಿಟ್ಟು ಮದುವೆ ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗ್ದಂಗೆ. ಇದೇನು ಗೊತ್ತಿಲ್ವಾ ಲೋಕಕ್ಕೆ? ಎಲ್ರಿಗೂ ಗೊತ್ತಿರೋ ವಿಷಯನೇ. ದೊಡ್ಡ ಅಯೋಗ್ಯ ಅವನು. ಅಪ್ಪ ಅಮ್ಮನ ಮುಂದೆ ಬಿಟ್ಬಿಟ್ಟು ಪೇಪರೆಲ್ಲ ರೆಡಿ ಮಾಡಿಸಿ ನನ್ನ ಕೈಲಿ ಕೊರೋನಾ ಟೈಮಲ್ಲಿ ಇನ್ನೂ ಕ್ವಾರಂಟೈನಲ್ಲಿ ಇದ್ದೆ ನಾನು. ಅಪ್ಪ ಅಮ್ಮನ ಮುಂದೆ ಬಿಟ್ಟು ಸೈನ್ ಮಾಡಿಸ್ಕೊಂಡವನು. ಅಲ್ಲಿ ಮುಖ ತೋರಿಸ್ಲಿಲ್ಲ ಅವನು ರಿಜಿಸ್ಟ್ರ್ ಆಫೀಸಲ್ಲಿ. ನಾನು ಆಗಲ್ಲ ಅಂತ ಹೇಳಿದ್ರು ಗೋಗರ್ದು ಇಬ್ಬರು ತಂದೆ ತಾಯಿ ಯಾವ ಥರ ಡ್ರಾಮಾ ಮಾಡಿದ್ರು ಅಂದರೆ ಬಂಧುಗಳೇ, ಅವಾಗ ತಾನೇ ನಮ್ಮ ತಾಯಿಗೆ ಆಪ್ರೇಷನ್ ಆಗಿತ್ತು, 1 ವರ್ಷ ಆಗಿತ್ತು. ಆ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಇನ್ನೊಂದು ಇವನು ಏನಂದ್ರೂ ಅಪ್ಪ ಅಮ್ಮ ಅಂದರೆ ಏನು ಬೇಕಾದ್ರೆ ಕರ್ಗೋಗ್ಬಿಡ್ತಾನೆ ಅಂತ ಮುಂದೆ ಬಿಟ್ಟುಬಿಟ್ಟು ಅವ್ರ ಕೆಲಸ ರಿಜಿಸ್ಟ್ರ್ ಮಾಡಿಸ್ಕೊಂಡ, ಗಿಫ್ಟ್ ಡೀಡ್ ಮಾಡಿಸ್ಕೊಂಡ, ನನ್ನ ಕೆಲಸ ಸೈನ್ ಮಾಡಿಸ್ಬಿಟ್ಟು. ಇಂಥ ಅಯೋಗ್ಯ ಅವನು. ಸುಮಾರು 3.25-4 ಕೋಟಿ ರೂಪಾಯಿ ಪ್ರಾಪರ್ಟಿ 16/4 ಆಮೇಲೆ ಇಮಿಡಿಯೇಟು ನನಗೆ ರಿಜಿಸ್ಟ್ರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಅದನ್ನು ಕ್ಯಾನ್ಸಲ್ ಮಾಡಿಸ್ತೀನಿ, ನನಗೆ ಬೇಕಾಗಿಲ್ಲ, ನನಗೂ ಸಮ ಕೊಡಿ ಅಂತ. ಅವಾಗ ಏನಂದ್ರು 10 ಕರೆದು, ಇಲ್ಲ ಕಣ ಹಂಗಾಗಲ್ಲ, ಲೋನ್ಗೋಸ್ಕರ ಮಾಡಿರೋದು, ನಿನಗೂ ಕೊಡ್ತೀನಿ ಅಂತ ಹೇಳಿದ್ರು. ಹೇಳಿಲ್ಲ ಅನ್ಲಿ ನೋಡೋಣ, ಇವರು ಮಕ್ಳ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳಿಲ್ಲ ಅನ್ಲಿ ನೋಡೋಣ. ಇವರು ಹಿಂಗೆ ಹೇಳಿಲ್ಲ, ಲೋನ್ ಕೊಡಿಸ್ತೀನಿ, ನಿನಗೂ ಕೊಡ್ತೀನಿ ಅಂತ ಎಲ್ಲ ಹೇಳಿ ಕಡೆಗೆ ಮೋಸ ಮಾಡಿ ಆಮೇಲೆ 16/3 ಪ್ರಾಪರ್ಟಿ ನಿನಗೆ ಕಣೋ ಫುಲ್ಲು ಅಂತ ಹೇಳಿದ್ರು. ಪೇಪರ್ ರೆಡಿ ಮಾಡ್ಕೊಂಬ ಅಂತ ಹೇಳಿದ್ರು. ಮನೆಗೆ ಪೇಪರ್ ರೆಡಿ ಮಾಡ್ಕೊಂಬರ್ತಾಯಿದ್ದೀನಿ, ಸೈನ್ ಮಾಡಿರಿ ಅಂದರೆ. ನಿಂಗೇನು ಅರ್ಜೆಂಟಾ ಅಂದರು. ನಾಚಿಕೆ ಆಗಲ್ವ ಈ ಮಾತಾಡೋಕ್ಕೆ ಅವ್ರಿಗೆ? ನಿಮ್ಗೇನು ಅರ್ಜೆಂಟ್ ಇತ್ತು, ಅವ್ನಿಗೆ ಮಾಡಿಕೊಟ್ರಲ್ಲ. ನಿಮ್ಗೆ ಯೋಗ್ಯತೆಗೆ ನಾಚಿಕೆ ಆಗಲ್ವ ಹಿಂಗೆ ಮಾತಾಡೋದಕ್ಕೆ? ನಿಮಗೆ ಸುಮ್ಮನೆ ಎಲ್ಲ ನುಂಗ್ಕೊಂಡು ಬಂದೆ. ಬಂಧುಗಳೇ, ನಾನು ಒಂದೊಂದಲ್ಲ ಎರಡೆರಡಲ್ಲ ನೋವು ತಿಂದಿರೋದು. ತಲೆ ಬಗ್ಗಿಸ್ಕೊಂಡು ಹೋಗ್ತಿದ್ದೆ, ತಲೆ ಬಗ್ಗಿಸ್ಕೊಂಡ್ಬರ್ತಿದ್ದೆ. ನನಗೂ ಎಲ್ಲ ಕಣ್ಮುಂದೆ ನಡೀತಿದ್ರು. ಇವರು ಇನ್ನೂ ಇಬ್ಬರು ಮೊಮ್ಮಕ್ಳಿಗೆ ಒಂಥರ, ನನ್ನ ಮಗಂಗೆ ಒಂಥರ ಮಾಡ್ತಾಯಿದ್ರು. ಆದರೂ ಎಲ್ಲ ಒಳಗಡೆ ನುಂಗ್ಕೊಂಬರ್ತಾಯಿದ್ದೆ ನಾನು, ಕಣ್ಮುಂದೆ ಏನು ನಡೀತದೆ ಅಂತ. ಏನು ದ್ರೋಹ ಮಾಡಿದ್ದೀವಿ? ನಾನು ಇಷ್ಟಪಟ್ಟಿದ್ದು ಹುಡುಗಿ ಮದುವೆ ಮಾಡಿಕೊಂಡೆ. ಆ ಹುಡುಗ ಸೆಕೆಂಡ್ PUC ದೀಕ್ಷಾಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿದ್ದಾನೆ. ಮನೇಲಿ ಕೂರಿಸ್ಕೊಂಡಿದ್ದೀನಿ ನಾನು, ಅವ್ನು ಇಂಜಿನಿಯರಿಂಗ್ ಸೇರ್ಸೋದಕ್ಕೆ ಹಣ ಇಲ್ಲ ಅಂತ. ನನಗೆ ಬರಬೇಕಾಗಿರೋ ದುಡ್ಡನ್ನ ತಿನ್ಕೊಂಡು ಮಜಾ ಮಾಡ್ತಿದ್ದೀರ. ನನ್ನ ಋಣದಲ್ಲಿ ಬಿದ್ದಿದ್ದೀರಿ ನೀವು, ನನ್ನ ಭಾಗದಲ್ಲಿ. ಇವಾಗ ನೋಡಿ, ನನ್ನ ಸ್ನೇಹಿತ ಒಬ್ಬ ಮನೆಗೆ ಹೋಗಿ ಮಾತಾಡಿದ್ರೆ ನಮ್ಮ ತಂದೆ ಹೇಳ್ತಾರಂತೆ, ಅದೇನು ಆಗಿದ್ದಾಗೋಗ್ಲಿ ನಮ್ಮ ಕೈಲಿ ಏನೂ ಇಲ್ಲ, ಅವರೆಲ್ಲ ಹೇಳಿದ ಮಾತು ಕೇಳಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈ ಮಾತು ಯಾವ ಇದ್ರ ಮೇಲೆ ಹೇಳ್ತಾ ಇದ್ದಾರೆ ಅಂತ. ಅವರು ನ್ಯಾಯವಾಗಿ ಕೊಟ್ಟಿದ್ರೆ ನಾನು ಯಾಕೆ ಕೋರ್ಟ್ಗೆ ಹೋಗ್ತಿದ್ದೆ? ನಾನು ಕೊಡ್ತೀನಿ ಅಂತ ಮೋಸ ಮಾಡಿ ತಲೆ ಮೇಲೆ ಚಪ್ಪಡಿ ಹೇಳ್ದವ್ರು ನೀವು. ನೋಡಿ ಬಂಧುಗಳೇ, 16/3 ಪ್ರಾಪರ್ಟಿ ನನಗೆ ರಿಜಿಸ್ಟ್ರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನನಗೇ ಗೊತ್ತಿಲ್ದಂಗೆ ಅದು ಯಾವುದೋ ಶೋರೂಮ್ ಅವ್ರಿಗೆಲ್ಲ ಕರೆಸಿ ಎಲ್ಲ ಒಳಗೆ ಎಲ್ಲ ಮೀಟಿಂಗ್ ಮಾಡಿಬಿಟ್ರು. ಇದಕ್ಕೆಲ್ಲ ದೊಡ್ಡ ಮನುಷ್ಯ ನನ್ನ ತಮ್ಮ. ಅರ್ಥ ಮಾಡ್ಕೊಡ್ರಿ. ಕೆಲವರು ಅನಕ್ಷರಸ್ಥರು, ಏನು ಗೊತ್ತಾಗಲ್ಲ ಅವ್ರಿಗೆ ಪೇಪರ್ ವರ್ಕು. ಇವ್ನು ಗೊತ್ತಾಗುತ್ತೆ ಅಂತ ಇವ್ನು ಮುಂದೆ ಇಟ್ಕೊಂಡವ್ರೆ. ನಾಮಕ ಹೊಸ್ತಾಗೆ ನಾನು ದೊಡ್ಡ ಲಾಡ್ ಲಪಕ್ ದಾಸು, ನನ್ನ ಹತ್ರ ಆಕಾರ ಐತೆ, ಬೆಳಗ್ಗೆ ಸಾಯಂಕಾಲ ಕುಡ್ಕೊಂಡಿರ್ತೀನಿ, AC ಹಾಕೊಂಡಿರ್ತೀನಿ ಅಂತ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ. ಡೈರೆಕ್ಟಾಗಿ ಹೇಳ್ತಿದ್ದೀನಿ, ತಾಕತ್ತಿದ್ರೆ ಏನು ಬೇಕಾದ್ರೆ ಮಾಡಿರಿ. ನನ್ನ ಹತ್ರ ಇದ್ದಾವೆ ಒಂದೊಂದು ವೀಡಿಯೋನು. ನಾನು ಸುಮಾರು ಒಂದು 10-15 ಹಸುಗಳನ್ನ ರಕ್ಷಣೆ ಮಾಡಿದೆ. ಆ ರಕ್ಷಣೆ ಮಾಡಿದಾಗ ಆ ಹಸುಗಳನ್ನ ಕದ್ಕೊಂಡು ಹೋಗಂಗೆ ಸಪೋರ್ಟ್ ಮಾಡಿದ ನಾಲಾಯಕ್ಗಳು ನೀವು. ಏನು ಹೇಳ್ರಿ, ನಾಲಾಯಕ್ಗಳು, ಅಯೋಗ್ಯರು ನೀವು. ಇವ್ರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ಸಂಪಾದನೆ ಮಾಡ್ತಿರ್ತಿಂತಲ್ಲ ನಾನು. ಪಿತ್ರಾರ್ಜಿತ ಆಸ್ತಿನ ಅನುಭವಿಸ್ಕೊಂಡು ತಿಂತ ನಾನು. ಕೂಲಿನೋ ನಾಲಿನೋ ಮಾಡಿ ಬದುಕ್ತಾ ಇದ್ದೀನಿ ನಾನು. ನನಗಿಲ್ಲ ಕೊಡ್ರಿ, ನಿಮಗೆ ನಿಮ್ಗೆ ಒಂದು 10 ಪೈಸೆ ಕೊಡ್ರಿ, 100 ರೂಪಾಯಿ ಕೊಡ್ರಿ ಅಂತ ನಿಮ್ಗೆ ಕೇಳಿಲ್ಲ ನಾನು. ಬರೀ ಅವ್ರ ಮೇಲೆ ತಲೆ ಮೇಲೆ ಕೈ ಇಟ್ಬಿಟ್ಟು ಯಾವನ್ಗೂ ಅವ್ನಿಗೆ ಅಣ್ಣ ಅಂದ್ಕೊಂಡು ಅವನು ಹಾಕೋ ಎಂಜಲ್ ಕಾಸು ತಿನ್ಕೊಂಡು ಬಿದ್ದಿರೋರು ನೀವು. ನಾನು ಮಾಡೋ ಕೆಲಸ ಮಾಡೋಕ್ಕಾಗುತ್ತಾ? ಅವನು ನಿಮ್ಮ ಕೈಲಾದರೂ ಮಾಡೋಕ್ಕಾಗುತ್ತಾ? ಒಂದು ಕೆಲಸ ಮಾಡಿ ತೋರಿಸ್ಲಿ. ತಾಕತ್ತಿದ್ಯಾ ನಿಮಗೆ? ಬರ್ರಿ, ಯಾರು ಬರ್ತೀರೋ ನನ್ನ ಹತ್ರ ಬರ್ರಿ, ಮಾತಾಡಲಿ. ನೆಕ್ಸ್ಟ್ ಸತಿ ಬರ್ತೀನಿ, ತಲಗಟ್ಪುರ ಅಶೋಕ್ ಕಟ್ಟೆ ಮುಂದೆ ನಿಂತ್ಕೊಂಡು ನನಗಾಗಿರೋ ಅನ್ಯದ ಬಗ್ಗೆ ಮಾತಾಡ್ತೀನಿ ನಾನು. ಯಾಕೆ ಈ ಮಾತು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಬಂಧುಗಳೇ, ನಿಜವಾಗ್ಲೂ ಎಷ್ಟು ನಾನು ಕೆಲವು ವೀಡಿಯೋಸು ರೀಲ್ಸೆಲ್ಲ ನೋಡ್ತಿರ್ತೀನಿ. ಎಂತೆಂಥ ಒಳ್ಳೆ ತಂದೆ ತಾಯಿಗಳಿರ್ತಾರೆ, ಎಂತೆಂಥ ಮಕ್ಕಳಿರ್ತಾರೆ. ತಂದೆ ತಾಯಿ ಮಕ್ಳಿಗೆ ಮೋಸ ಮಾಡಲ್ಲ, ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡಲ್ಲ. ಇನ್ನು ಕೆಲವು ಕಡೆ ಮಕ್ಕಳಿಂದ ತಂದೆ ತಾಯಿಗೆ ಮೋಸ ಆಗಿರೋದು ನೋಡಿದ್ದೀನಿ. ಆದರೆ ತಂದೆ ತಾಯಿಯಿಂದ ಮಕ್ಕಳು ಮೋಸ ಆಗಿರೋದು ನಾನು TV ನೋಡಿದ್ದೀನಿ ಹೊರತು ಎದುರುಗಡೆ ಎಲ್ಲೂ ನೋಡಿಲ್ಲ ಬಂಧುಗಳೇ. ಎತ್ತವರೇ ಮೋಸ ಮಾಡಿಬಿಟ್ರು ನನಗೆ. ಏನು ಕಾಟಾಚಾರಕ್ಕೆ ಎತ್ಬಿಟ್ರೋ ನನಗೆ ಗೊತ್ತಿಲ್ಲ, ಅದು ಬೇರೆ ಭಾಷೆಯಲ್ಲಿ ಹೇಳಬೇಕು. ಏನಿಲ್ಲ, ಅಥವಾ ಬೀದಿಲಿ ಬಿದ್ದಿರೋನು ಎತ್ಕೊಂಬಂದ್ಬಿಟ್ರಣ ಇವರು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇವ್ರು ಸಂಪಾದನೆ ಮಾಡೋದೇನಿಲ್ಲ. ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೀನಿ, ಮುಂಡ್ರಪ್ಪ ನೀನು ಏನೇನು ಸಂಪಾದನೆ ಮಾಡಿದ್ಯಪ್ಪ, ನಿಂದು ಸ್ವಂತದ್ದು ನಿಂದು ಸಂಪಾದನೆ ಮಾಡೋದೆಲ್ಲ ನಿನ್ನ ಪ್ರೀತಿ ಮಗ, ಕಾಸ ಮಗ ಅಂತ ಪೇಪರಲ್ಲಿ ಬರ್ಸಿರೋದೈತಲ್ಲ, ಅವನಿಗೆ ಕೊಟ್ಬಿಡು, ನನಗೇನು ಬೇಡ. ಪಿತ್ರಾರ್ಜಿತ ಆಸ್ತಿ ಏನಿದೆ ನನ್ನ ಭಾಗ ನಾನು ಕೊಡಿ ಅಂತ ನಾನು ಕೇಳ್ತಾ ಇರೋದು. ಪಾಪ ಮಂಜುರಾಮ್ ಸ್ವಾಮಿ ಅವರು
ಒಬ್ರಿಗೆ ನಮ್ಮ ಚಿಕ್ಕಪ್ಪಂಗೆ ಫೋನ್ ಮಾಡಿ ಕೇಳಿದ್ರಂತೆ, ಅದೇನು ಬಗೆಹರಿಸ್ಬಿಡೋಣ ಪಾಪ ಅವನು ತೊಂದರೆಲ್ಲ ಅವನೇ, ಏನೋ ಎಲ್ಲರದು ಬಗೆಯಾದ್ರೆ ಚೆನ್ನಾಗಿರುತ್ತೆ ಅಂತ. ಪಾಪ ದೇವ್ರಂಥವ್ರು ಅವ್ರು ಹೇಳಿದ್ರೆ ಆ ಪುಣ್ಯಾತ್ಮ ಫೋನಲ್ಲಿ ಹೇಳ್ತಾರಂತೆ, ತಿನ್ನೋದು ಉಣ್ಣೋದು ಇದ್ದರೆ ಸೇರೋಣ ನಾವು ನೀವು, ನಮಗೂ ನಿಮ್ಗೆ ಆಗಲ್ಲ, ನಾವು ಯಾರು ಅಂತ ಗೊತ್ತಲ್ಲ ಅಂತ. ಏನು ಲಾಡ್ ಲಬಕ್ದಾಸು ಬದನೇಕಾಯಿ ಇವರು, ಏನು ಕಡ್ದು ಕಟ್ಟೆ ಹಾಕಿದ್ದೀರ, ಏನು ಗುಡ್ಡೆ ಹಾಕಿದ್ದೀರ ನೀವು? ನಿಮ್ಗೆ ಗೊತ್ತಿಲ್ಲ ಹೊರಗಡೆ ಪ್ರಪಂಚದಲ್ಲಿ ನಿಮ್ಗೆ ಯಾವ ಥರ ಹೆಸರಿದೆ ಅಂತ ಹೆಸರಿಟ್ಕೊಂಡು ಬದುಕಿರೋದೇ ವೇಸ್ಟ್. ಕೆಲವರು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಸಮಸ್ಯೆ ಬಗೆಹರಿಲಿ ಅಂತ ದೊಡ್ಡವ್ರು ಯಾರೋ ನಿಂತ್ಕೊಂಡು ಆಯಿತು ಬೇಗ ಹರಿಲಿ ಕೋರ್ಟು ಕಚೇರಿ ಅಂತ ಹೋದ್ರೆ ಇನ್ನೂ ತುಂಬ ದಿನಗಳಾಗುತ್ತೆ, ಎಲ್ಲರೂ ಚೆನ್ನಾಗಿರಲಿ ಅಂತ ಪಾಪ ಒಳ್ಳೆ ಮನಸ್ಸಿಂದ ಅವ್ರು ಸಪೋರ್ಟ್ ಮಾಡೋಕ್ಕೆ ಬಂದರೆ ನಾಲಾಯಕ್ಗಳು ಮಾತಾಡ್ತಾರೆ ಈ ಥರ. ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ. ನೋಡಿ ಬಂಧುಗಳೇ, ನನಗೆ ಕರೆಕ್ಟ್ ನ್ಯಾಯ ನನಗೆ ಒದಗಿಸ್ಕೊಟ್ಟಿದ್ರೆ ನಾನು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಅಂತ ಹೋಗ್ತಿರ್ಲಿಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋದ್ಮೇಲೆ ನಂದು ಒಂದು ಭಾಗ ಬಂದೇ ಬರುತ್ತೆ. ಯಾಕೆಂದರೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಬದುಕಿದ್ದಾರೆ, ಅವ್ರಿಗೂ ಒಂದು ಭಾಗ, ಅವ್ನಿಗೊಂದು ಭಾಗ, ನನಗೊಂದು ಭಾಗ, ಮೂರನೇ ಒಂದು ಭಾಗಕ್ಕೆ ನಾನು ಕೋರ್ಟಲ್ಲಿ ಒಪ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ನಾನು ನನ್ನ ಮಗನ ಭವಿಷ್ಯ ನೋಡ್ತಾ ಇದ್ದೀನಿ. ಇವರಂತೂ ಇವ್ರ ಮಕ್ಕಳು ಭವಿಷ್ಯ ನೋಡಲಿಲ್ಲ. ಒಬ್ಬ ಮಗನಿಗೆ ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಮಗನಿಗೆ ಸುಣ್ಣ. ಹೊರಗಡೆ ಅವನೇ ಅಂತ ಇರೋ ಬರೋದನ್ನೆಲ್ಲ ಇವರೇ ತಿಂದಿದ್ದು. ನೋಡಿ ಬಂಧುಗಳೇ, ಕೆಲವು ವಿಷಯ ಹೇಳ್ತೀನಿ. ತರಗಟ್ಪುರ ಕರ್ಸಿದೇಗೌಡರು ಮೊಮ್ಮಗ ನಾನು ಮಾತಾಡ್ತಾ ಇರೋದು. ಇಲ್ಲಿಗಲ್ ಫಿಲ್ಟ್ರ್ ಮಳ್ಳು ನಮ್ಮ ಲ್ಯಾಂಡಲ್ಲೇ ವರ್ಷಾನ್ಗಟ್ಲೆ ಅದನ್ನು ಏನು ರವಾನೆ ಮಾಡಿ 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 ದುಡ್ಡು ಸಂಪಾದನೆ ಮಾಡಿದ್ರು. ಅದನ್ನು ಇರೋ ಬರೋದನ್ನೆಲ್ಲ ತಿಂದ ನನ್ನ ತಮ್ಮ. ಸುಮಾರು 20 ವರ್ಷದಿಂದ ಬಾಡಿಗೆ ಬರೋದ್ರೆ 50 ಸಾವಿರದವರೆಗೂ ತಿಂಗಳು ಬಾಡಿಗೆ ಬರೋದು ಎಷ್ಟು ಲಕ್ಷ, ಅದೆಲ್ಲ ತಿಂದ. ತಿರ್ಗಾ ಮೇಲ್ಗಡೆ ಫ್ಲೆಕ್ಸ್ ಹಾಕಿದ್ರು, ಬಾಡಿಗೆ ಬರ್ತಾಯಿತ್ತು, ಅದನ್ನು ತಿಂದ. ಜೊತೆಲಿ ಚಿಕ್ಕಪ್ಪಂಗೆ ಮೋಸ ಮಾಡಿಬಿಟ್ಟ. ಪಾಪ ನಮ್ಮ ಸೋಮ ಚಿಕ್ಕಪ್ಪ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ದ. ಆ ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು, ಆ ಫ್ಲೆಕ್ಸಿಂದ ಹಿಡಿದು, ಆ ಲಾರಿಲಿ ಇಲ್ಲಾದ್ರೆ ಅದು ಇದು ಎಡವಟ್ಟಾಗ್ಬಿಟ್ಟೈತೆ ಅಂದರೆ ಎಷ್ಟು ಸಪೋರ್ಟ್ ಮಾಡ್ದ ನಮ್ಮ ಚಿಕ್ಕಪ್ಪ. ಅವನಿಗೆ ಇವಾಗ ನೀನು ಯಾರು ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಬೇಕಾದಾಗ ಎಲ್ಲ ಮಾಡಿಸ್ಕೋತಾರೆ, ಆಮೇಲೆ ಎಲ್ಲ ಕೈ ಕೊಟ್ಬಿಡ್ತಾರೆ. ನನ್ನ ಹತ್ರ ನಮ್ಮ ಮನೆಗೆ 100 ರೂಪಾಯಿ ಬಂದು ಕುತ್ಕೋತಾ ಇದ್ದ. ಯಾರು ಫೋನ್ ಮಾಡಿದ್ರು ಫೋನ್ ಎತ್ತಾ ಇರಲಿಲ್ಲ. ಅವ್ರು ಸಾಲಗಾರ ಬರ್ತಾರೆ, ಇವ್ರು ಸಾಲಗಾರ ಬರ್ತಾರೆ ಬಟ್ ಮನೆಗೆ ಬಂದು ಕುತ್ಕೋತಾ ಇದ್ದ ನನ್ನ ತಮ್ಮ. ಅವನ ಯೋಗ್ಯತೆಗೆ ನನ್ನ ಹೆಂಡ್ತಿ ಒಡವೆ, ನಮ್ಮ ಅತ್ತೆಯವ್ರ ಒಡವೆ ತೊಗೊಂಡೋಗಿರೋನು ತಂದುಕೊಡೋ ಯೋಗ್ಯತೆ ಇಲ್ಲ ಅವನಿಗೆ. ನಾಚಿಕೆ ಆಗ್ಬೇಕು ಅವನ ಜನ್ಮಕ್ಕೆ. ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ ಅವನು ಹೊರಗಡೆ ಏನೇನು ಬಿಸ್ನೆಸ್ ಮಾಡ್ತಾವನೆ ಅಂತ. ಅವ್ರಿಗೆ ಗೊತ್ತಿರೋದೊಂದೇ, ಮನೇಲಿ ಕೂತ್ಕೊಂಡು ಮಕ್ಕಳಾಡ್ಸೋದು. ಇನ್ನು ಬದುಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ, ನಯಾ ಪೈಸಾ ಗೊತ್ತಿಲ್ಲ ಅವ್ರಿಗೆ. ನಮ್ಮಪ್ಪ ಅಂತಾರೆ, ನನಗೂ ಏನು ಅವನು ಇವನು ಕೇಳಿಲ್ಲ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಸರಿ, ಆವಾಗ ನಿನ್ಗೆ ಗೊತ್ತಿದ್ದೆ ನಾನು ಕರ್ಕೊಂಡೋಗ್ಬಿಟ್ಟು ಸೈನ್ ಮಾಡಿಸ್ತಾ, ನಿನಗೂ ಕೊಡ್ತೀನಿ ಅಂತ. ಭೂಮಿ ಮೇಲೆ ಯಾರಿಗೂ ಬೇಡ ಬಂಧುಗಳೇ, ನನಗೆ ಸಿಕ್ಕಿರುವಂಥ ತಂದೆ ತಾಯಿ ತಮ್ಮ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನೋಡಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಪ್ರತಿಯೊಂದು ನೀವು ನೋಡ್ತಾ ಇದ್ದೀರಿ. ಹೊರಗಡೆ ಹಗಲು ರಾತ್ರಿ ಅಂದರೆ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀನಿ. ನಾನೇನಾದರೂ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಮಾಡ್ತಾಯಿದ್ದೀನ? ಯಾರಿಗಾರಾದರೂ ಅನ್ಯಾಯ ಮಾಡ್ತಾಯಿದ್ದೀನ? ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಎಲ್ರಿಗೂ ಒಳ್ಳೇದಾಗಲಿ, ನನ್ನ ಪಾಲು ನಾನು ಕೊಟ್ಬಿಡ್ರಿ ಅಂತ. ಕೋರ್ಟ್ ಕಚೇರಿ ತುಂಬ ಲೇಟಾಗುತ್ತೆ ಅಂತ ನಾನು ನನ್ನ ಸ್ನೇಹಿತಂಗೆ ಹೇಳ್ಬಿಟ್ಟು ಮಾತಾಡೋಂತ ಕಳಿಸಿದ್ರೆ, ಇವ್ರು ಹೇಳ್ದಂಗೆ ಆಯಿತು, ಅವ್ನು ಇವಾಗ ತೊಂದರೆಲ್ಲ ಅವ್ನು ಇನ್ನೂ ತೊಂದರೆಗೆ ಬರಲಿ, ಇನ್ನೂ ಕುತ್ತಿಗೆಗೆ ಬಂದು ಇನ್ನೇನು ಅವ್ನು ಸತ್ತೋಗ್ಬಿಡ್ತಾನೆ ಅನ್ನೋ ಮಟ್ಟಕ್ಕೆ ಬಂದಾಗ ಅವ್ನು ಕೇಳಿದಷ್ಟು ಕೊಡ್ಬೋದು ಅವನಿಗೆ. ನಿಮ್ಮ ಭ್ರಮೆ ಅದು. ನೀವು ಸಂಪಾದನೆ ಮಾಡಿರೋ ಕೇಳೋ ಅಧಿಕಾರ ನನಗಿಲ್ಲ, ನನಗೆ ಬೇಕಾಗೂ ಇಲ್ಲ. ಕಾಟಾಚಾರಕ್ಕೆ ಹುಟ್ಟಿಸ್ಬಿಟ್ಟಿದ್ದೀರ ನನ್ನ, ಬೇಕಾಗಿಲ್ಲ. ನಿಮ್ಮ ಕಾಸ ಮಗ ಅಂತ ಬರ್ಸಿದ್ರಲ್ಲ ಗಿಫ್ಟ್ ಡೀಡ್ ಮಾಡ್ಬೇಕಾರೆ, ಕಾಸ ಮಗ ಅವನು. ನಾನು ಯಾವ ಮಗ? 21 ವರ್ಷದಿಂದ ಏನು ಒಂದು ಪೈಸಾ ಕೇಳಲಿಲ್ವಲ್ಲ. ತಂದೆ ತಾಯ್ತಾನೆ ಇರಲಿ ಬಿಡು. 108 ಜನ ನಂಗೆ ಫೋನ್ ಮಾಡಿ ಹೇಳ್ಕೊಟ್ರು ನಾನು ಕೆಲಸ ಮಾಡ್ಬೇಕಾರೆ. ನೀನು ಯಾಕೆ ಹೊರಗಡೆ ಇದೆಯಾ, ಕಷ್ಟಪಡ್ತಾ ಇದೆಯಾ, ಹೋಗು, ಅವನೊಬ್ಬನೇ ಅವನೇ, ನೀನಾಕೆ ಬಾಡಿಗೆ ಕಟ್ಕೊಂಡಿದ್ಯಾ, ಹೋಗಿ ನೀನು ಆ ಮನೇಲಿರು, ನಿಮ್ಮ ತಾತನ ಆಸ್ತಿ ಅದು, ಕೇಳು ಅಂತ. ಯಾರ ಮಾತು ಕೇಳಿ ನನ್ನ ಮನೆಗೆ ತೊಂದರೆ ಕೊಡಲಿಲ್ಲ ನಾನು. ಅಪ್ಪ ಅಮ್ಮ ತಾನೇ ತಿಂದಿರೋದು, ಇಲ್ಲಿ ಬಿಡು, ಬೆನ್ನಿಂದ ಬಂದಿರೋ ತಾನೇ, ಇಲ್ಲಿ ಬಿಡು ಅಂತ ಬಂದೆ. ನೋಡಿರಿ ನಾನು ಮಾಡಿದ ಒಳ್ಳೆತನ ನನಗೆ ಹೆಂಗೆ ಅಡವಟ್ಟಾಯಿತು ಅಂತ. ಅದಕ್ಕೆ ಬಂಧುಗಳು ಹೇಳ್ತೇನೆ, ಈ ಕಾಲದಲ್ಲಿ ಯಾರು ನಂಬಬೇಕು ಯಾರು ಬಿಡಬೇಕು ಗೊತ್ತಿಲ್ಲ. ನಿಜವಾಗ್ಲೂ ನಾನು ಮಾಡ್ತಾ ಇರೋ ಕೆಲಸಗಳನ್ನ ಲಕ್ಷಾಂತರ ಜನ ನನಗೆ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡ್ತಾಯಿದ್ದೀರಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಭೂಮಿ ಮೇಲೆ ಯಾರಿಗೂ ಬೇಡ ನನಗೆ ಸಿಕ್ಕಿರೋಂಥ ತಂದೆ ತಾಯಿ ತಮ್ಮ ಮತ್ತು ಇನ್ನು ಕೆಲವು ಚಿಕ್ಕಪ್ಪಂದಿರು ಇದೆ, ಅವ್ರದ್ದೆಲ್ಲ ಇದೆ. ಒಂದೊಂದು ನಾನು ಮತ್ತೆ ರೀಶೇರ್ ಮಾಡಿಬಿಡ್ತೀನಿ ಅವ್ರು ಮಾಡಿರೋ ಕೆಲಸಗಳು. ಯಾರೋ 4 ಜನ ಒಳ್ಳೆಯವ್ರು ಬಂದು ತೀರ್ಮಾನ ಮಾಡ್ತೀನಿ ಅಂದರೆ ನಿಮ್ಮ ಕೈಲಂತೂ ಮಾಡೋ ಯೋಗ್ಯತೆ ಇಲ್ಲ. ಬೇರೆಯವ್ರಿಗೆ ಹೇಳೋಕ್ಕೆ ನಾಚಿಕೆ ಆಗಲ್ವ ನಿಮಗೆ? ತಿನ್ನೋಣ ಉಣ್ಣೋದು ಏನಿದ್ರೆ ಅವ್ರು ಯಾರು ಬೇರೆಯವರಲ್ಲ, ನಮ್ಮೂರವರೇನೆ.
ಗೊತ್ತಾಗಬೇಕು ಊರವ್ರಿಗೆ ತಲಗಟ್ಪುರ ಬೈನ್ಪುಳ ಗಾನಗಿರಿಪುಳ ಚಿಕ್ಕಗೌಡನಪುರ ದಾಸಗೌಡನಪಾಳ್ಯ ಯಾವುದಿದೆ ನಮ್ಮ ಯಶವಂತಪುರ ಕ್ಷೇತ್ರ ಎಮ್ ಕೆ ಪುರ ವಾರ್ಡ್ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡ್ಬೇಕು. ತಲಗಟ್ಪುರ ಕರ್ಸಿದೇ ಗೌಡ್ರು ಎಂಥವ್ರು ರೀ, ಅವ್ರು ನ್ಯಾಯ ಮಾಡಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಏನು ನ್ಯಾಯ ಕೊಡ್ತಿದ್ರು ಆ ನ್ಯಾಯ ತೊಗೊಳ್ತಿದ್ರು. ಅದು ನ್ಯಾಯಸಮ್ಮತವಾಗಿ ನ್ಯಾಯ ಮಾಡ್ತಿದ್ರು. ಅಶೋಕ್ ಕಟ್ಟೆ ಮುಂದೆಗಡೆ ಎಲ್ಲರೂ ಗೌರವಿಸ್ತಿದ್ರು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದ ಜನ್ರೇಷನ್ನು, ಅದರಲ್ಲಿ ಎಲ್ಲೋ ಒಬ್ಬ ನಮ್ಮ ಚಿಕ್ಕಪ್ಪ ಸೋಮ ಚಿಕ್ಕಪ್ಪ ಯಾವುದೇ ಒಂದು ಸಾವು ನೋವು ಅಂತ ಹೇಳಿದ್ರು ಎಲ್ಲ ಕಡೆ ಒದ್ದಾಡ್ತಾನೆ ಪಾಪ, ಎಲ್ಲದಕ್ಕೂ ಹೋಗ್ತಾನೆ. ಈ ಕಡೆಗೆ ಅವನು ಯಾವ್ದಾದ್ರು ವಿಷಯ ಮಾತಾಡೋಕೆ ಹೋದ್ರೆ ನೀನು ಚಿಕ್ಕವನು ಗೊತ್ತಾಗಲ್ಲ ಅಂತ. ಅವ್ನು ಗೊತ್ತಿರೋ ವಿಷಯ ನಿಮ್ಗೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಉಪಯೋಗಿಸ್ಕೊಂಡ್ರಿ ಅವನ್ನ, ನಮ್ಮ ಚಿಕ್ಕಪ್ಪನ, ಕೊನೆ ಚಿಕ್ಕಪ್ಪನ ಒಳ್ಳೇದಕ್ಕೆ. ನಾಚಿಕೆ ಆಗ್ಬೇಕು ಕೆಲವ್ರಿಗೆಲ್ಲ. ಮುಂದಿನ ದಿನ ಹಂಗೆ ಇರಲ್ಲ, ಭಗವಂತ ಅವನೇ. ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಿರೋಣ ಯಾವತ್ತೂ ಕೈ ಬಿಡಲ್ಲ ಸುಬ್ರಹ್ಮಣ್ಯ ಸ್ವಾಮಿ, ಕೈ ಹಿಡ್ದೇ ಇರ್ತಾನೆ. ವಜ್ರಮುನೇಶ್ವರ ಸ್ವಾಮಿ, ನಾನು ನಂಬಿರೋ ಕೊಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ನಮ್ಮ ಮನೆಯದವ್ರು ಐತಲ್ಲ, ನಾನೆಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಕಾಲ ಬಿಟ್ಟರು ಕರ್ಮ ಬಿಡಲ್ಲ ಅವ್ರನ್ನ. ಜೈ ಶ್ರೀರಾಮ್.